ಖುಷಿ ನೋಡು ಅಪ್ಪಂದು. ನನ್ನ ತಂಗಿ ಇಲ್ಲ ಅಂದ್ರೆ ವ್ಲಾಗ್ ಎಂಡೇ ಆಗಲ್ಲ. ಹೆಲೋ ಎವ್ರಿವನ್, ವೆಲ್ಕಮ್ ಟು ಚಂದನಾ ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಅಪ್ಪ ಅಮ್ಮಂದು 25th ಇಯರ್ ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಹಾಗಾಗಿ ನಾನು ತಂಗಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಅಪ್ಪ ಅಮ್ಮಗೆ ಬರ್ಡೇ ಆಗಲಿ ಆ್ಯನಿವರ್ಸರಿ ಆಗಲಿ ಅವ್ರಿಗೆಲ್ಲ ನಾವು ಸೆಲೆಬ್ರೇಟ್ ಮಾಡ್ತಿದ್ದೀವಿ, ಅವರಿಗೋಸ್ಕರ ಇವೆಲ್ಲ ಮಾಡ್ತಿದ್ದೀವಿ ಅಂದರೆ ಅವ್ರಿಗೆ ಇಷ್ಟ ಆಗಲ್ಲ. ನಮಗೆಲ್ಲ ಏನಕ್ಕೆ ಇವೆಲ್ಲ ಅಂತಾರೆ. ಬಟ್ ನಾನು ನನ್ನ ತಂಗಿ ಇದು 25th ಇಯರ್ ಆಗಿರೋದ್ರಿಂದ ಸೆಲೆಬ್ರೇಟ್ ಮಾಡಲೇಬೇಕು ಅಂತ ಇಬ್ಬರು ಕೂಡ ಅಟ್ಲೀಸ್ಟ್ ದೊಡ್ಡದಾಗಿ ಮಾಡೋಕ್ಕಾಗಲಿಲ್ಲ ಅಂದರೆ ಸಿಂಪಲಾಗಿ ಮಾಡೋಣ ಅಂತ ಎಲ್ಲನೂ ತಂದಿಟ್ಕೊಂಡಿದ್ದೀವಿ. ಬನ್ನಿ ಸಿಂಪಲ್ಲಾಗಿ ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ. Oh my god. ಅಪ್ಪ ಅಲ್ಲಿಗೂ ಅಮ್ಮನ ಜೊತೆ ಬಾ. ಬನ್ನಿ ಇಬ್ರು ಜೊತೆಗೆ ಬನ್ನಿ. ಖುಷಿ ನೋಡು ಅಪ್ಪಂದು. ಬನ್ನಿ ಈಗ ಈ ಕಡೆ. ಎಲ್ಲ ಇಷ್ಟ ಅಪ್ಪಂಗೆ, ಆದ್ರೆ ಹೇಳೋದು ನಂಗೆಲ್ಲ ಬೇಡ ಬೇಡ ಅಂತ. ಕೇಕ್ ತರಕ್ ಹೋಗಿದ್ವಿ. ವೈಟ್ ಅಂಡ್ ವೈಟ್ ಇಟ್ಕೊಳ್ಳಿ. ಒಬ್ರು 2 ಇಟ್ಕೊಳ್ಳಿ, ಒಬ್ರು 5 ಇಟ್ಕೊಳ್ಳಿ. ಹಾ ಕರೆಕ್ಟ್ ಆಗಿ ಚೂರು ಇಬ್ರು ಸಮವಾಗಿ ಇಟ್ಕೊಳ್ಳಿ. ಬನ್ನಿ ಸ್ವಲ್ಪ ಮೇಲೆ ಇಟ್ಕೊಪ್ಪ. ಹಾ ಪರ್ಫೆಕ್ಟ್. ಆಮೇಲೆ ಒಂಚೂರು ಕೆಳಗೆ. ಸರಿ. ಹ್ಯಾಪಿ 25th ಆನಿವರ್ಸರಿ ಅಪ್ಪ ಅಮ್ಮ. ಓಕೆ, ಇವಾಗ ಕೇಕ್ ಕಟ್ ಮಾಡೋಣ. ಅಮ್ಮ ನಿನಗೆ ಫೇವ್ರೆಟ್ ಬ್ಲೂಬೆರಿ, ಬ್ಲ್ಯಾಕ್ ಕರೆಂಟ್ ಈ ಥರನೇ ಇಷ್ಟ ಅಲ್ವಾ? ಇಬ್ರಿಗೂ ಇಷ್ಟ ಅಂತ ಅದೇ ತಂದಿದ್ದೀವಿ. ಉಯ್ರಿ. ಸೊ ಟೆಲ್ ಸಮಥಿಂಗ್. ನನ್ನ ತಂಗಿ ಇಲ್ಲ ಅಂದರೆ ವ್ಲಾಗ್ ಎಂಡೇ ಆಗಲ್ಲ. ನನ್ನ ತಂಗಿ ಇದ್ದಿದ್ದ ಕಡೆ ಎಲ್ಲ ವ್ಯೂಸ್ ಎಲ್ಲ ನಾಟ್ ಲ್ಯಾಕ್, ಅಟ್ಲೀಸ್ಟ್ ಸಮ್ ವಾಟ್ ನನಗೆ ಎಕ್ಸ್ಪೆಕ್ಟೇಷನ್ಗೂ ಮೀರಿದ ಥರ ವ್ಯೂ ಸಿಗುತ್ತೆ. ಆಕ್ಚುಲಿ ನಮ್ಮಮ್ಮ ಬೆಕ್ಕಿ ಬಣ್ಣ ಬಿಟ್ಟಲ್ಲ. ಹ್ಯಾಪಿ ಆನಿವರ್ಸರಿ. ಸ್ಪೂನಲ್ಲಿ ತಿನ್ಸಿ. ಚೆನ್ನಾಗಿದೆಯಪ್ಪ ಕೇಕು? ಏನಾದ್ರೂ ಹೇಳಪ್ಪ ಹೆಂಡತಿಗೆ. ಬಾಯ್ ಬಿಡ್ಸ್ಕೊಪ್ಪ. ನಿನ್ನ ಹೆಂಡತಿ ಬಗ್ಗೆ ಏನಾದ್ರೂ ಹೇಳು. ಕೂತ್ಕೊಳ್ಳಿ ಇಬ್ರು, ಕೂತ್ಕೊಳ್ಳಿ. ಇಬ್ರು. ಸರಿ. ಹಾಂ ಸರಿ. ಅಪ್ಪ ಲೈಕ್ ನಿನ್ಗೆ ಎಷ್ಟು ಕೇರ್ ಮಾಡುತ್ತೆ. ನಿನ್ನ ಹೆಂಡತಿಗೆ ಏನಾದರೂ ಹೇಳೋದಿದ್ರೆ ಹೇಳು. ಬರ್ಡೇ ಐ ಮೀನ್ ಲೈಕ್ ಆ್ಯನಿವರ್ಸರಿ ಸ್ಪೆಷಲ್ ಆಗಿ. ಹಾಂ, ಬೆಸ್ಟ್ ಪಾರ್ಟ್ನರಾ, ಬೆಸ್ಟ್ ವೈಫು. ನಿನ್ಗೆ ಅಮ್ಮ? ನನಗೂ ಅಷ್ಟೇ. ನನ್ನ ಆಸೆಗಳು ಯಾವುದಕ್ಕೂ ಬೇಡ ಅಂತ ಹೇಳಿಲ್ಲ. ಏನೇ ಮಾಡಿದ್ರು ಅದಕ್ಕೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೂ ನೀನು ಮಾಡ್ತಿರೋ ತಪ್ಪು ಅಂತ ನನಗೇನು ಹೇಳಿಲ್ಲ. ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ ನಿಮ್ಮ ಹಸ್ಬೆಂಡ್. ಸಪೋರ್ಟ್ ಮಾಡೋದಿಲ್ಲ, ಬಟ್ ನಾನು ಮಾಡ್ತಾ ಇದ್ರೆ ಅದು ತಪ್ಪಲ್ಲ ಅಂತ ಯಾವುದು ನೀವು ಇದು ಮಾಡಬೇಡ, ರಿಸ್ಟ್ರಿಕ್ಟ್ ಮಾಡಲ್ಲ, ಯಾವುದು ಏನು ಮಾಡಬೇಡ ಅಂತ ಏನು ಯಾವುದು ಹೇಳಿಲ್ಲ. ಸಪೋರ್ಟ್ ಮಾಡ್ತದೆ ಅಂತಾನೂ ಹೇಳಲ್ಲ, ಅದ್ರ ಮನಸ್ಸಲ್ಲಿ ಏನೈತೆ ಅಂತಾನೂ ಹೇಳಲ್ಲ. ಬಟ್ ನಾನು ಮಾಡೋ ಆಸೆಗಳು ಯಾವುದಕ್ಕೂ ಅದೊಂದೇ ಖುಷಿ ನನಗೆ. ನೀನು ತಪ್ಪು ನೀನು ಮಾಡಬೇಡ ಅಂತ ನನಗೆ ಏನು ಹೇಳಿಲ್ಲ. 2-3 ಕ್ವೆಶ್ಚನ್ಸ್ ಕೇಳ್ತೀವಿ, ಆನ್ಸರ್ ಮಾಡಿ. ಅಪ್ಪನ ಫೇವ್ರೆಟ್ ಊಟ ಯಾವ್ದು ಹೇಳು? ಅಪ್ಪನ ಫೇವ್ರೆಟ್ ಊಟ ಸೊಪ್ಪು ಸಾರು ಮುದ್ದೆ. ಕರೆಕ್ಟಪ್ಪ, ಕರೆಕ್ಟಾ? ಅಪ್ಪನ ಫೇವ್ರೆಟ್ ಒಂದು ಪ್ಲೇಸ್ ಯಾವ ಪ್ಲೇಸ್ ಅಂದರೆ ಅಪ್ಪಂಗೆ ತುಂಬ ಇಷ್ಟ? ಜಾಸ್ತಿ ಬಚ್ಚಲ ಮನೆ. ಅಮ್ಮ ಪ್ಲೇಸ್ ಹೇಳು, ವಾಶ್ರೂಮ್ ಬಿಡು, ಬೇರೆದು ಹೇಳು. ಅಮ್ಮ ಪ್ಲೇಸ್ ಇನ್ ದ ಸೆನ್ಸ್ ಯಾವ್ದಾದ್ರು ಊರು, ಯಾವ ಊರು ಅಂದ್ರೆ ತುಂಬಾ ಇಷ್ಟ ಅಂತ, ಆ ತರ ಪ್ಲೇಸ್ ಅಲ್ಲ. ಯಾವ ಊರು ಅಂತ ಅಂದ್ರೆ ಆ ತರ ಊರು ಅಂದ್ರೆ ತಿರ್ಗ ಸಖತ್ ಇಷ್ಟ. ಸುತ್ತಾಡೋದು ಅಂದ್ರೆ ತುಂಬಾ ಇಷ್ಟ ಅಪ್ಪಂಗೆ. ಅಪ್ಪ ಅಮ್ಮನ ಫೇವ್ರೆಟ್ ಊಟ ಯಾವ್ದು ಹೇಳು? ತರಕಾರಿ ಒಂದೇಳು. ಮಟನ್ ಇಷ್ಟನಾ ಫೇವ್ರೆಟ್? ಕರೆಕ್ಟಾ? ಜಾಗ ಅಂದ್ರೆ ಆ ಪ್ಲೇಸ್ ಅಂದ್ರೆ ತುಂಬಾ ಇಷ್ಟ ಅಂದ್ರೆ ಯಾವ ಪ್ಲೇಸ್ ಅಮ್ಮಂಗೆ? ಮೈಸೂರಮ್ಮ? ಯಾವ ಪ್ಲೇಸ್ ಅಂದ್ರೆ ನಿಂಗೆ ತುಂಬಾ ಇಷ್ಟ? ಈ ಜಾಗ ನಂಗೆ ಅಲ್ಲಿ ನೆಮ್ಮದಿ ಸಿಗುತ್ತೆ ಅನ್ನೋದು. ನಿಂಗೆ ಮನೆನಾ? ಅಪ್ಪಂಗೆ ಫಸ್ಟ್ ಗಿಫ್ಟ್ ಏನು ಕೊಟ್ಟೆ? ಗೋಲ್ಡ್ ಬ್ರೇಸ್ಲೆಟ್, ರಿಂಗ್. ಅದು ಅಂದ್ರೆ ಫಸ್ಟ್ ಯಾವ್ದಾದ್ರು ಒಂದು ಒಟ್ಟಿಗೆ ಎಲ್ಲ ಕೊಟ್ಟಿದ್ದ ಇಲ್ಲ? ಗೋಲ್ಡ್ ರಿಂಗ್ ಕೊಟ್ಟಿದ್ದ. ಅಪ್ಪ ನೀನೇನ್ ಕೊಟ್ಟೆ ಅಮ್ಮಂಗೆ? ಕಿವಿದು ರಿಂಗ್. ಅಪ್ಪ
ಕಿವಿ ರಿಂಗ್ ಕೊಡ್ಸಿದಾ? ಕೇಕ್ ತರ್ತಾ ಅದು ಇದು ಅಂತ ಸ್ನ್ಯಾಕ್ಸ್ ತಂದುಬಿಟ್ಟಿದ್ವಿ ನಾನು ಮತ್ತು ನನ್ನ ತಂಗಿ. ಎಲ್ಲನೂ ಜೋಡಿಸ್ತಾ ಬರ್ತಾ ಇದ್ದೀವಿ, ಎಲ್ಲರೂ ಒಟ್ಟಿಗೆ ತಿನ್ನೋಣ ಅಂತ. ಅಪ್ಪ ಅಮ್ಮಂಗೆ ಖುಷಿ ಆಯಿತೋ ಇಲ್ವೋ ಗೊತ್ತಿಲ್ಲ, ಆದರೆ ನಮ್ಮ ಖುಷಿಗೋಸ್ಕರ ಅವರು ಕೂಡ ಸೆಲೆಬ್ರೇಷನಲ್ಲಿ ಒಪ್ಕೊಂಡು ನಮ್ಮ ಜೊತೆ ಮಕ್ಕಳಾಗಿ ಇದ್ದರು. ಅದು ತುಂಬಾ ಖುಷಿ ಆಯಿತು. ಇವರಿಬ್ಬರು 25 ವರ್ಷ, ಇನ್ನು 50 ವರ್ಷ ಆಗಬೇಕು, 100 ವರ್ಷ ಆಗಬೇಕು ಅಂತ ಅನ್ಕೊತೀನಿ. ಎಲ್ಲ ಮಕ್ಳಿಗೂ ಕೂಡ ಅವ್ರ ಅಪ್ಪ ಅಮ್ಮ ಖುಷಿಯಾಗಿರಬೇಕು ಅಂತ ಈಗ ಅನ್ಕೋತಾರೆ. ಅದೇ ರೀತಿ ನಮ್ಮ ಅಪ್ಪ ಅಮ್ಮನೂ ಯಾವಾಗಲೂ ಖುಷಿಯಾಗಿರಬೇಕು ಅನ್ನೋದೇ ನಂದು ಮತ್ತು ನನ್ನ ತಂಗಿ ಆಸೆ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್.